ಓಂ ಕ್ಲೀಂ ಕೃಷ್ಣಾಯ ನಮಃ. ಸಿರಿ ಆರಾಧ್ಯ ಆಸ್ಟ್ರೋ ಪ್ರೆಸೆನ್ಸ್ ಜಾತಕ ನೋಡಿ ಪ್ರೆಡಿಕ್ಷನ್ ಹೇಳೋದು ಕಷ್ಟ ಆಗ್ತಿದ್ಯಾ? ಪ್ರೆಡಿಕ್ಷನ್, ದಶಾಭುಕ್ತಿ, ಪಂಚಾಂಗ ರಹಸ್ಯ, ಬ್ಲಾಂಕ್ ಚಾರ್ಟ್ ಮತ್ತು ಸರಳ ಪರಿಹಾರಗಳ ಸಂಪೂರ್ಣ ಕಲಿಕೆ. ಜ್ಯೋತಿಷ್ಯ ಆಸಕ್ತರಿಗೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕಾ ಹಾಗೂ ಭಾವಾರ್ಥ ರತ್ನಾಕರ ಇವುಗಳ ಸಾರದಿಂದ ಭವಿಷ್ಯ ನುಡಿಯುವ ಕಲೆ. ಏಪ್ರಿಲ್ 27ರಿಂದ 46 ದಿನಗಳ ಆನ್ಲೈನ್ ಕ್ಲಾಸ್. ಝೂಮ್ನಲ್ಲಿ ಸಂಜೆ 8:30 ರಿಂದ 9:30 PM. ಬೇಸಿಕ್ ಟು ಅಡ್ವಾನ್ಸ್ ಲರ್ನಿಂಗ್. ಲಿಮಿಟೆಡ್ ಸೀಟ್ಸ್. ಈಗಲೇ ಕರೆ ಮಾಡಿ 9731263527 ಅಥವಾ 7619372561. ಇಂದೇ ನಿಮ್ಮ ಫ್ಯೂಚರ್ ಬದಲಿಸಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಧನ್ಯವಾದಗಳು. ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ, ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ಬಹಳ ವಿಶೇಷವಾಗಿ ಈಗಾಗಲೇ ಪಂಚ ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲುವು ಸಾಧಿಸಲಿಕ್ಕೆ ಸಾಧ್ಯತೆ ಉಂಟು ಅದನ್ನ ಇವತ್ತು ಪ್ರಶ್ನಾ ಟೆಕ್ನಿಕ್ ಮುಖಾಂತರ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಯಾರಿಗಾಗುತ್ತೆ? ಈಗ ನಾನು ಬಿಜೆಪಿ ಸೈಡ್, ಓಕೆನಾ? ನನ್ನ ಪ್ರಶ್ನೆ ಏನಿರ್ತದೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತಾ? ಇದು ಪ್ರಶ್ನೆ. ಈ ಪ್ರಶ್ನೆಯನ್ನ ನಾನು ಹಾಕಿದ್ದು ಯಾವಾಗ, ಪ್ರಶ್ನಾಗುಂಡ್ಲಿ ಹಾಕಿದ ದಿನ ಯಾವುದು? ಅದು ಬಂದು 11ನೇ ತಾರೀಕು 4ನೇ ತಿಂಗಳು, ಅಂದ್ರೆ ಇದೇ ತಿಂಗಳು 2026 ಬೆಳಗಿನ ಹೊತ್ತು 5:48 ಉಡುಪಿ. ಓಕೆ, ಸೊ ಈ ಸಂದರ್ಭದಲ್ಲಿ ನನಗೆ ಬಂದಂತಹ ಲಗ್ನ ಬಂದು, ಆ ಸಂದರ್ಭದಲ್ಲಿ ಸೂರ್ಯೋದಯದ ಲಗ್ನ, ಆ ಸಂದರ್ಭ ಲಗ್ನ ಬಂದು ಮೀನ ಲಗ್ನ ಇತ್ತು. ಅದೇ ರೀತಿ ಚಂದ್ರ ಬಂದು ಮಕರ ರಾಶಿಯಲ್ಲಿದ್ದಾನೆ. ಈಗ ನಾನು ಲಗ್ನವನ್ನ ಬಿಜೆಪಿಗೆ ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ಬಿಜೆಪಿಯ ವಿಚಾರಗಳನ್ನ ಲಗ್ನದಿಂದ ವಿಚಾರ ಮಾಡ್ತೇನೆ. ಆನಂತರ ಬಿಜೆಪಿಗೆ ಅಪೋಸಿಟ್ ಪಾರ್ಟಿ ಏನಿದೆ TMC, ಅದನ್ನ ಅದರ 7ನೇ ಮನೆಯಿಂದ ಅದನ್ನ ಲೆಕ್ಕಾಚಾರ ಮಾಡ್ತೇನೆ. ಯಾವ ತರದ ಫೇವರೇಬಲ್ ಆಗುತ್ತೆ ಅಥವಾ ಇಲ್ಲ, ಅಂದ್ರೆ ಇದೆರಡರ ಕಂಪ್ಯಾರಿಸಮ್ ಅಲ್ಲಿ ಯಾರಿಗೆ ತುಂಬಾ ಫೇವರೇಬಲ್ ಆಗುವಂತ ಸಾಧ್ಯತೆ ಉಂಟು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಬಂದ್ಬೇಡ, ಬಿಜೆಪಿಗೆ ಸಂಬಂಧಪಟ್ಟಂತೆ ಮೀನ ಲಗ್ನ. ಮೀನ ಲಗ್ನ, ಲಗ್ನಾಧಿಪತಿ ಮೊದಲನೇದಾಗಿ ನೋಡ್ಕೊಳ್ಬೇಕು ನಾವು. ಲಗ್ನಾಧಿಪತಿಯ ಸ್ಥಿತಿಗತಿ ಏನಿದೆ? ಲಗ್ನಾಧಿಪತಿ ವಿಶೇಷವಾಗಿ ಲಗ್ನದಿಂದ 4ನೇ ಮನೆಯಲ್ಲಿದ್ದಾನೆ. ಆತನಿಗೆ ಅಲ್ಲಿ 4ನೇ ಮನೆಯಲ್ಲಿ ಬಲ ಪ್ರಾಪ್ತವಾಗುತ್ತೆ. 4th ಹೌಸ್ ಬಂದು ಗುರುವಿಗೆ, ಆ ಭಾವ ಬಂದು ಎಕ್ಸಾಲ್ಟೇಷನ್, ರಾಶಿ ಬಂದು ಶತ್ರು ರಾಶಿ, ಬಟ್ ಭಾವದಲ್ಲಿ ಆತ ಚೆನ್ನಾಗಿರ್ತಾನೆ. ಹಾಗಾದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂತೂ ಖಂಡಿತ ಇದ್ದೇ ಇದೆ. ಲಗ್ನಾಧಿಪತಿ ಕೇಂದ್ರದಲ್ಲಿ ಬಂದಿರುವುದು ಬಿಜೆಪಿ ಅವರಿಗೆ ಫೇವರೇಬಲ್ ಆಗುತ್ತೆ. ಆನಂತರ ಗುರು ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ನೇರವಾಗಿ 10ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 10ನೇ ಮನೆಯಲ್ಲಿ ಗುರುವಿನದ್ದೇ ರಾಶಿ ಧನು ರಾಶಿ ಇದೆ. 10ನೇ ಮನೆ ಬಂದು ನಿಮ್ಮ ಸ್ಟೇಟಸ್, ಆನಂತರ ಗವರ್ಮೆಂಟ್, ಆನಂತರದ ಅಧಿಕಾರ. ಹಾಗಾದ್ರೆ ಗುರುವಿನ ಒಂದು ಕೃಪಾ ದೃಷ್ಟಿಯಿಂದಾಗಿ ಬಿಜೆಪಿಯವರಿಗೆ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಏರುವಂತಹ ಸಾಧ್ಯತೆಗಳು ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್. ನೆಕ್ಸ್ಟ್ ಬಂದ್ಬೇಡ, ಅಧಿಕಾರಕಾರಕ ಸೂರ್ಯ. ಅಧಿಕಾರಕಾರಕ ಸೂರ್ಯ ಎಲ್ಲಿದ್ದಾನೆ? ಲಗ್ನದಲ್ಲೇ ವಿರಾಜಮಾನ ಆಗಿದ್ದಾನೆ. ಇದು ಬಹಳ ಫೇವರೇಬಲ್ ಒಂದು ಕಾಂಬಿನೇಷನ್. ಹಾಗಾದ್ರೆ ಸೂರ್ಯ ಏನು ಒಳ್ಳೆ ಫಲ ಕೊಡ್ತಾನ? ಏನಾಗುತ್ತೆ? ಸೂರ್ಯ ಎಲ್ಲಿಂದ ಎದ್ದು ಬಂದಿದ್ದಾನೆ? ಸೂರ್ಯ ಎದ್ದು ಬಂದಿರುವುದು ಮೀನ ಲಗ್ನದವರಿಗೆ 6ನೇ ಮನೆಯಿಂದ. ಹಾಗಾದ್ರೆ 6ನೇ ಮನೆ ಬಂದು ರೋಗ, ಋಣ, ರಿಪು. ಆನಂತರ ಅದು ಚಾಲೆಂಜಿಂಗ್ ಆದಂತಹ ಒಂದು ಪಾರ್ಟ್. ಯಾವುದು? 6ನೇ ಮನೆ. ಸ್ಪರ್ಧಾತ್ಮಕ ರೀತಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದಂತಹ ಒಂದು ಪಾರ್ಟ್ ಬಂದು 6ನೇ ಮನೆ. ಹಾಗಾದ್ರೆ 6ನೇ ಮನೆ ಅಧಿಪತಿಯಾಗಿ ಅಧಿಕಾರಕಾರಕ ಸೂರ್ಯ ಲಗ್ನದಲ್ಲಿ ಇದ್ದಾನಂದಾಗ ಆತ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. ಅದರ ಅರ್ಥ ಒಂದಷ್ಟು ಸ್ಪರ್ಧಾತ್ಮಕ ರೀತಿಯಲ್ಲಿ ಹೋಗ್ಬೇಕಾಗುತ್ತೆ, ಒಂದಷ್ಟು ಚಾಲೆಂಜಿಂಗ್ಸ್ ಅನ್ನ ಎದುರಿಸಬೇಕಾಗುತ್ತೆ, ಒಂದಷ್ಟು ಶತ್ರುಗಳನ್ನ ನಿಭಾಯಿಸಬೇಕಾಗುತ್ತೆ, ಒಂದಷ್ಟು ಶತ್ರುಕಾಟ ಅವರಿಗೆ ಬಂದೇ ಬರ್ತದೆ. ಬಟ್ ಅದೆಲ್ಲವನ್ನು ಕೂಡ ಬಹಳ ಸಕ್ಸಸ್ಫುಲ್ ಆಗಿ ನಿವಾರಿಸಿಕೊಂಡು ಹೋಗ್ತಾರೆ. ಯಾಕೆ ಹಾಗೆ? ಯಾಕಂದ್ರೆ ಸೂರ್ಯ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ, ಡಿಟ್ಯಾಚ್ಮೆಂಟ್ ಆಯ್ತು. ಆನಂತರ ಆ ಲಗ್ನ ಬಂದು ಮೀನ ಲಗ್ನ. ಅದರ ಅರ್ಥ ಅದು ಮೊದಲೇ ಯಾವ ಲಗ್ನ ಅದು ವ್ಯಯಸ್ಥಾನದ ರಾಶಿನೇ ಇರುವಂತದ್ದು. ಈ ಶತ್ರುಗಳೆಲ್ಲ ವ್ಯಯವಾಗಿ ಹೋಗುತ್ತಾರೆ, ಕರಗಿ ಹೋಗುತ್ತಾರೆ, ಒಬ್ರು ಕೂಡ ನಿಲ್ಲುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಹಾಗಾದ್ರೆ ಸೂರ್ಯನಿಂದ ಕೂಡ ಒಂದು ಒಳ್ಳೆಯ ಪೀರಿಯಡ್ ಅನ್ನ ಅನುಭವಿಸುವಂಥದ್ದು ಅಥವಾ ಅಧಿಕಾರಕ್ಕೆ ಏರುವಂತಹ ಯೋಗ ಭಾಗ್ಯವನ್ನ ಸೂರ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾನೆ. ಆನಂತರ ಮೀನ ಲಗ್ನದ ಭಾಗ್ಯಾಧಿಪತಿ ಯಾರು? ಕುಜ. ಮತ್ತೆ ಧನಾಧಿಪತಿ ಆತ ಕೂಡ ಲಗ್ನದಲ್ಲೇ ಇದ್ದಾನೆ. ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಬಿಜೆಪಿ ಅವರಿಗೆ. ಆನಂತರ ಲಗ್ನದಲ್ಲಿ ಶನಿ ಮಹಾರಾಜ ಇದ್ದಾನೆ. ಶನಿ ಬಂದು ಲಾಭಾಧಿಪತಿ. ಆನಂತರ ಆತ ವ್ಯಯಾಧಿಪತಿಯಾಗಿ ಲಗ್ನದಲ್ಲಿದ್ದಾನೆ.
ಚಾಲೆಂಜಿಂಗ್ ಅಂತೂ ಇದೆ, ನಾನು ಮೊದಲೇ ಹೇಳಿದೆ. ಸ್ಟ್ರಗಲ್ ಅಂತೂ ಇದೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಓಕೆನಾ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಸಿಚುವೇಶನ್ ಏನಿದೆ ಅಂತ. ಆದರೂ ಕೂಡ ಸೂರ್ಯ ಮತ್ತು ಗುರುವಿನ ಒಂದು ಇಂಪ್ಯಾಕ್ಟ್ ಬಹಳ ಫೇವರೇಬಲ್ ಆಗಿರುವುದರಿಂದ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಇರುವಂಥ ಯೋಗ ಭಾಗ್ಯ ಕೂಡ ಅಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ವಿಚಾರ, ಲಗ್ನದಿಂದ ನೀವು ಮೂವ್ ಮಾಡಿದಾಗ 2ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಅದರ ಅರ್ಥ ಏನು ಅಂದರೆ, ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯವರಿಗೆ ಈ ಸ್ತ್ರೀಯರು ತುಂಬಾನೇ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು, ಸ್ತ್ರೀಯರ ಓಟು ವಿಶೇಷ ರೀತಿಯಲ್ಲಿ ಬಿಜೆಪಿಗೆ ಬೀಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ಅಲ್ಲಿಂದ ಮುಂದೆ ಬಂದಾಗ, ಲಗ್ನದಿಂದ ಮುಂದೆ 6ನೇ ಮನೆಯಲ್ಲಿ ಕೇತು ಇದ್ದಾನೆ. 6ನೇ ಮನೆಯಲ್ಲಿ ಕೇತು ಅಂದ್ರೆ ಅದು ದೈವಿ ಬಲ ಅಂತ ಆಯ್ತು ಅಲ್ವಾ. ಗುರು ಇದ್ದಾನೆ 4ನೇ ಮನೆಯಲ್ಲಿ, ಆನಂತರ ಕೇತು ಇದ್ದಾನೆ, ದೈವಿ ಬಲ ಅಂತ ಆಯ್ತು. ಹಾಗಾದ್ರೆ ಯಾವುದೋ ಒಂದು ದೈವಿ ಬಲ, ದೈವದ ಒಂದು ಕಾರಣಿಕ, ಅದರ ಅರ್ಥ ದೇವರ ಕೃಪೆ ಇವರ ಮೇಲೆ ಇದ್ದುಕೊಂಡು ಅಧಿಕಾರಕ್ಕೆ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ 6ನೇ ಮನೆ ಕೇತು ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು, ತುಂಬಾ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಆನಂತರ ಈ ಸಂದರ್ಭದಲ್ಲಿ ನಾವು ಪಂಚಮಾಧಿಪತಿಯನ್ನು ನೋಡಿದಾಗ ಆತ ಎಲ್ಲಿದ್ದಾನೆ, ಲಾಭಸ್ಥಾನದಲ್ಲಿ ಇದ್ದುಕೊಂಡು ತನ್ನದೇ ಮನೆಯನ್ನು ನೋಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಅಲ್ಲಿಯ ಪಬ್ಲಿಕ್ ಏನಿರ್ತಾರೆ ಅವರಿಗೆ ಈ ಒಂದು ಬಿಜೆಪಿಯ ವಿಚಾರಗಳು ಅಥವಾ ಅಲ್ಲಿ ಅವರು ಮಂಡಿಸಿದಂಥ ವಿಚಾರಧಾರೆಗಳು ಅಂತ ಏನಿದೆ ಅಲ್ವಾ, ಅದು ಬಹಳ ಫೇವರೇಬಲ್ ರಿಸಲ್ಟ್ ಅನ್ನು ಕೊಡುವಂಥದ್ದಿದೆ. ಅವರೆಲ್ಲರೂ ಕೂಡ ಒಂದಷ್ಟು ಅಂದ್ರೆ ಇಷ್ಟವರೆಗೆ ಇಲ್ಲದ್ದು ಈಗ ಬಿಜೆಪಿಗೆ ಅವರು ವಾಲುವಂಥ ಸಾಧ್ಯತೆಗಳು, ಬಿಜೆಪಿ ಕಡೆಗೆ ವಾಲಿ ಅದಕ್ಕೆ ವೋಟ್ ಹಾಕುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿ ಸ್ತ್ರೀಯರ ಸಪೋರ್ಟ್ ಇದೆ, ಚಂದ್ರ ಕೂಡ ಲಾಭಸ್ಥಾನದಲ್ಲಿದ್ದಾನೆ, ಆನಂತರ ಗುರುವಿನ ಇಂಪ್ಯಾಕ್ಟ್ ಇದೆ, ಸೂರ್ಯ ಕೂಡ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾನೆ, ಸ್ಟ್ರಗಲ್ ಅಂತೂ 100% ಇದೆ, ಇಲ್ಲ ಅಂತೇನಿಲ್ಲ. ಆನಂತರ ಬುಧ ಇದ್ದಾನೆ, ಅದರ ಬಗ್ಗೆ ಮಾತಾಡ್ತೀನಿ ನಾನು. ಬಟ್ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಬಿಜೆಪಿಗೆ ಏನಾಗುತ್ತೆ, ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಇರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಈಗ ಬಂದ್ಮೇಲೆ ತೃಣಮೂಲ ಕಾಂಗ್ರೆಸ್ಗೆ ಏನಾಗುತ್ತೆ ಅಲ್ವಾ. ಹಾಗಾದ್ರೆ ಅವರಿಗೂ ಕೂಡ ಅಂತ ಒಂದು ಯೋಗ ಕ್ರಿಯೇಟ್ ಆಗಿದೆ, ಏನಾಗುತ್ತೆ. ಈಗ ತೃಣಮೂಲ ಕಾಂಗ್ರೆಸ್ ಅನ್ನು ಇಟ್ಕೊಂಡ್ರೆ ನಾನು 7,000 ತಗೊಳ್ತೇನೆ. ಈ 7,000 ಯಾವ ರಾಶಿ ಇದೆ, ಕನ್ಯಾ ರಾಶಿ ಇದೆ. ಕನ್ಯಾ ರಾಶಿ ಮೊದಲೇ ಡಿಸ್ಪ್ಯೂಟ್ನ ರಾಶಿ ಸರ್. ಆನಂತರ ಈ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ಒಬ್ಬ ಅಧಿಪತಿ ಇರ್ತಾನೆ, ಆತ ಬಂದು ಬುಧ ಅಂದ್ರೆ ಮರ್ಕುರಿ. ಆತ ಎಲ್ಲಿದ್ದಾನೆ ನೋಡಿ, ಲಗ್ನದಲ್ಲೇ ವಿರಾಜಮಾನಾಗಿದ್ದಾನೆ. ಲಗ್ನದಲ್ಲಿ ಆತನಿಗೆ ಮೊದಲೇ ನೀಚ ಫಲ. ಆತ ಡಿಗ್ರಿ ವಯಸ್ಸಿಗೆ ಹೋಗಲೇ ಇಲ್ಲ, ಕೇವಲ 14 ನಿಮಿಷದಲ್ಲಿ ಹೋಗಿದ್ದಾನೆ. ಆತ ಭಾವಚಾಟನ್ನು ತಗೊಂಡಾಗ ರಾಹು ಜೊತೆಗೆ 12ನೇ ಮನೆಯಲ್ಲಿ ಇರ್ತಾನೆ. ಅದರ ಅರ್ಥ ಎದುರಿನ ಪಾರ್ಟಿಗೆ ಫೇವರಬಲ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಆ ಲಗ್ನಕ್ಕೆ ಸಂಬಂಧಪಟ್ಟಂತ ಸೆವೆಂತ್ ಲಾರ್ಡ್ ಎದುರಿನ ಪಾರ್ಟಿಗೆ ಸಂಬಂಧಪಟ್ಟಂತೆ 7th ಲಾರ್ಡ್ ಏನಿರ್ತಾನೆ ಆತನೇ ಬಲ ಕಳ್ಕೊಂಡಿರುವುದರಿಂದ ಇವರಿಗೆ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ, ಸ್ಟ್ರಗಲ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ TMC ಅವರಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಆ ನಂತರ ನೋಡಿ ಏನಾಗುತ್ತೆ, ನಮ್ಮ 7ನೇ ಮನೆಗೆ 10ನೇ ಮನೆ ಯಾವುದು, ಲಗ್ನದಿಂದ 4ನೇ ಮನೆ, ಅಲ್ಲಿ ಮಿಥುನ ರಾಶಿ ಇದೆ, ಅಲ್ಲಿ ಗುರು ಇದ್ದಾನೆ. ಹಾಗಾದ್ರೆ 7ನೇ ಮನೆಗೆ 10ನೇ ಮನೆ ಆಗಿ ಬಂದಿರುವುದರಿಂದ ಅಲ್ಲಿ 10ನೇ ಮನೆ ಗುರು ಇರುವುದು ಇವರಿಗಂತೂ ಒಳ್ಳೆ ಲಕ್ಷಣ ಅಲ್ಲ. ಆ ನಂತರ ಮಿಥುನ ರಾಶಿ ಇದೆ, ರಾಶಿಯಾಧಿಪತಿ ಯಾರು, ಮತ್ತೆ ಬುಧನೇ ಆಗ್ತಾನೆ. ಆತ ಮತ್ತೆ ಎಲ್ಲಿದ್ದಾನೆ, ಆತ ಮೀನ ರಾಶಿಯಲ್ಲಿ ನೀಚನಾಗಿದ್ದಾನೆ, ಭಾವಚಾಟಲ್ಲಿ ಆತ ರಾಹುವನ್ನು ಸೇರ್ಕೊಳ್ತಾನೆ. ಮತ್ತೆ ಎಲ್ಲೊಂದು ಕಡೆ ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಅದರಿಂದಾಗಿ ನಮ್ಮ ತೃಣಮೂಲ ಕಾಂಗ್ರೆಸ್ ಅಂತ ಏನಿದೆ ಅಂದ್ರೆ ಬಿಜೆಪಿ ಎದುರಿನ ಪಾರ್ಟಿ ಏನಿದೆ ಅವರಿಗೆ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಈ ಬಾರಿ ನೋಡಿದಾಗ, ಪ್ರಶ್ನೆ ಕುಂಡಲಿಯನ್ನು ನೋಡಿದಾಗ ತೀರಾ ಕಡಿಮೆ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ನಾವು 7,000 ಮೂವ್ ಮಾಡಿದಾಗ ಅಲ್ಲಿ ಮೊದಲಿಗೆ ಚಂದ್ರ ಸಿಗ್ತಾನೆ, ಅದರ ಅರ್ಥ ಮೋಸ ನೋಡ್ಲಿಕ್ಕೆ ಉಂಟು ಅಂತ ಒಂದು ಇಂಡಿಕೇಶನ್ ಆಯ್ತು. ಸೆಕೆಂಡ್ ನೋಡಿದಾಗ ರಾಹು ಸಿಗ್ತಾನೆ, ನಿಮ್ಮನ್ನ ಸಾಧಾರಣ ಡೆಸ್ಟ್ರಾಯ್ ಮಾಡಿ ಬಿಡ್ತಾನೆ, ಎಲ್ಲೊಂದ್ ಕಡೆ ಬರ್ಬಾದ್ ಮಾಡಿ ಹಾಕ್ತಾನೆ ಅಂತ ಒಂದು ಇಂಡಿಕೇಶನ್ ಉಂಟು ಸರ್. ಯಾರಿಗೆ TMC ಅವರಿಗೆ ತುಂಬಾ ಜಾಗರೂಕರಾಗಿರ್ಬೇಕು. ಅವ್ರದೆಲ್ಲ ದಾದಾಗಿರಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಈ ಬಾರಿ ದೊಡ್ಡ ಮಟ್ಟಿಗೆ ಪೆಟ್ಟು ಸಿಗುವಂತ ಸಾಧ್ಯತೆಗಳು ಉಂಟು. ಅವ್ರಿಗೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಯಾವುದೇ ಪ್ಲಾನೆಟ್ಸ್ ಅವ್ರಿಗೆ ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅದರ ಜೊತೆಗೆ ಏನಾಗುತ್ತೆ, ಲಗ್ನದಲ್ಲಿರುವಂತ ಶನಿ ಇರ್ಬೋದು, ಕುಜ ಇರ್ಬೋದು, ಆನಂತರ ಸೂರ್ಯ ಇರ್ಬೋದು, ಅವರೆಲ್ಲ ಏನ್ ಮಾಡ್ತಾರೆ 7,000 ನೋಡ್ಕೊಂಡು ಅಲ್ಲೇ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿರ್ತಾರೆ. ಆ ಪ್ರೆಷರ್ ಅನ್ನ ಇವರು ಸಹಿಸಬೇಕಾದಂತ ಅನಿವಾರ್ಯತೆ ಉಂಟು ತೃಣಮೂಲ ಕಾಂಗ್ರೆಸ್ಗೆ. ಓವರ್ ಆಲ್ ಇದೊಂದು ಜಾತಕದ, ನಾನು ಹೆಚ್ಚಿಗೆ ಹೇಳಿಕ್ಕೆ ಹೋಗುದಿಲ್ಲ, ಓವರ್ ಆಲ್ ಈ ಜಾತಕದ ಒಂದು ವಿಮರ್ಶೆಯನ್ನು ನೋಡಿದಾಗ ಸ್ಪಷ್ಟವಾಗಿ ನನಗೆ ಕಂಡು ಬಂದಿರುವಂತದ್ದು ಏನಂದ್ರೆ ಬಿಜೆಪಿ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅಧಿಕಾರ ಹಿಡಿಯುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ. ತೃಣಮೂಲ ಕಾಂಗ್ರೆಸ್ಗೆ ಈ ಬಾರಿ ಹಿನ್ನಡೆ ಉಂಟಾಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್. ಓಕೆ, ನನಗೆ ಗೊತ್ತಾಯ್ತು. ಈಗ ಬೇರೆ ವಿಚಾರಗಳ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಯಾವುದೇ ಒಂದು ಬಿಜೆಪಿ ಚುನಾವಣೆ ಬಂದಾಗ ನರೇಂದ್ರ ಮೋದಿಜಿಯವರ ಕುಂಡಲಿ ಏನಿದೆ ಅದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ.
ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನರೇಂದ್ರ ಮೋದಿಜಿ ಅವ್ರಿಗೆ ವೃಶ್ಚಿಕ ಲಗ್ನ ಮತ್ತೆ ವೃಶ್ಚಿಕ ರಾಶಿಯ ಕುಂಡಲಿ ಅವ್ರದ್ದು. ಆಂಧ್ರ ಗುರು ಎಲ್ಲಿದ್ದಾನೆ ಈಗ ಗೋಚಾರದಲ್ಲಿ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾನೆ, ಗುರು ಎಕ್ಸಾಲ್ಟೇಷನ್ಗೆ ಹೊರಟೋಗ್ತಾನೆ, ಅಂದ್ರೆ ಭಾಗ್ಯಕ್ಕೆ ಹೋಗ್ತಾನೆ, ಅಲ್ಲಿ ಆತ ಹುಚ್ಚನಾಗ್ಬಿಡ್ತಾನೆ. ಸೊ ನರೇಂದ್ರ ಮೋದಿ ಅವರ ಪೀರಿಯಡ್ ಏನಿದೆ ಇನ್ನು ಬರುವಂತ ದಿನಗಳು ಬಹಳ ಬಹಳ ಫೇವರೇಬಲ್ ಆಗುತ್ತೆ. ಸೊ ಅದೊಂದು ರೀತಿಯಲ್ಲಿ ಇವ್ರಿಗೆ ಈ ಒಂದು ಚುನಾವಣೆಗಳನ್ನು ಗೆಲ್ಲಿಕ್ಕೆ ಕೂಡ ಅದು ಬಹಳ ಸಹಾಯವನ್ನ ಮಾಡಿಯೇ ಮಾಡ್ತದೆ. ಇನ್ನು ನ ಅಕ್ಷರ ಅಂದ್ರೆ ತಾ ತಾ ಧಾ ಧಾ ನ, ಈ ಅಕ್ಷರಗಳು ಗುರುವಿನ ಆಧಿಪತ್ಯವನ್ನು ಹೊಂದಿರುವುದರಿಂದ, ಆ ಅಕ್ಷರಗಳ ಆಧಿಪತ್ಯದ ಗುರು ಈಗ ಕರ್ಕಾಟಕ ರಾಶಿಗೆ ಬರುವುದರಿಂದ ಆ ಅಕ್ಷರಗಳಿಗೆ ಫೇವರೇಬಲ್ ಆಗುತ್ತೆ. ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದೇ ತರ ನಮ್ಮ ನರೇಂದ್ರ ಮೋದಿ ಅವರಿಗೂ ಕೂಡ ಅದು ಬಹಳ ಫೇವರೇಬಲ್ ಆಗುತ್ತೆ. ಹಾಗಾದ್ರೆ ಮುಂದಿನ ದಿನಗಳು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಬಹಳ ಒಳ್ಳೆಯ ಇಂಪ್ಯಾಕ್ಟ್ ಅನ್ನು ಕೊಡುವಂತ ದಿನಗಳಂತ ಹೇಳ್ತೇನೆ. ಅದು ಒಂದು ಲೆಕ್ಕದಲ್ಲಿ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ತೀರಾ ಜಾಸ್ತಿ ಸರ್. ಆನಂತರ ಬಂದ್ಬೇಡ ಪಶ್ಚಿಮ ಬಂಗಾಳ. ಪಶ್ಚಿಮ ಅಂದ್ರೆ ಅದು ರಿಲೇಟೆಡ್ ಟು ಶನಿ. ಓಕೆ, ಆನಂತರ ಅಕ್ಷರ ಏನಿದೆ ಪಶ್ಚಿಮ ಬಂಗಾಳ ಅಂದ್ರೆ ಪಾಫ ಬಾಬಾಮ. ಈ ಪಾಫ ಬಾಬಾಮ ಅಕ್ಷರಗಳು ಅಂತ ಏನಿದೆಯಲ್ವಾ, ಇದು ರಿಲೇಟೆಡ್ ಟು ಶನಿ. ಈ ಪಾಫ ಬಾಬಾಮ ಅಕ್ಷರಕ್ಕೆ ಆಧಿಪತ್ಯ ಬಂದು ಶನಿ ಆಧಿಪತ್ಯ. ಅದೇ ತರ ನೀವು ಮಮತಾ ಬ್ಯಾನರ್ಜಿನೋ ಮಮತಾ ಬೇಗಂ ಅಂತ ಇಟ್ಟುಕೊಂಡಾಗ ಕೂಡ ಅದರ ಅಕ್ಷರದ ಆಧಿಪತ್ಯ ಬಂದು ಶನಿ. ಇಲ್ಲಿ ಎರಡೂ ಕಡೆ ಕೂಡ ಶನಿ. ಹಾಗಾದ್ರೆ ಶನಿ ಮಹಾರಾಜ ಈಗ ಎಲ್ಲಿದ್ದಾನೆ, ಆತ ಕುಜನ ಜೊತೆಗೆ ಮೀನರಾಶಿಯಲ್ಲಿ ಅಂಗಾರಕ ಯೋಗದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಅದರ ಅರ್ಥ ಈಗಾಗಲೇ ಅವ್ರಿಗೆ ತುಂಬಾನೇ ಸ್ಟ್ರಗಲ್ ಅನುಭವಿಸ್ಲಿಕ್ಕೆ ಉಂಟು. ಈಗಾಗಲೇ ಭಯ ಕೂತ್ಕೊಂಡಿಟ್ಟದ್ದು ಏನ್ ಮಾಡ್ಬೇಕಂತ. ಅಷ್ಟೇ ಅಲ್ಲ, ಮುಂದೆ ಹೋಗಿ ಶನಿ ಏನ್ ಮಾಡ್ತಾನೆ, ಆತ ಎಲ್ಲೋ ಒಂದು ಕಡೆ ನೀಚ ರಾಶಿಗೆ ಹೊರಟೋಗ್ತಾನೆ. ಬರುವ ವರ್ಷ 2027 ಶನಿ ಮಹಾರಾಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಸಂದರ್ಭದಲ್ಲಿ ಬಂಗಾಳಕ್ಕೆ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಮೂಮೆಂಟ್ ಅಲ್ಲಿ ಬಿಜೆಪಿ ಅಧಿಕಾರ ಹಿಡಿತಾ ಇದೆ, ಪರವಾಗಿಲ್ಲ, ಓಕೆ. ಬಟ್ ಯಾವುದೇ ಒಂದು ಕಾರಣಕ್ಕೆ ನಮ್ಮ TMC ಅವರಿಗೆ ಹಿನ್ನಡೆ ಉಂಟಾಗುತ್ತೆ, ಅದು ಓಕೆ, ಅದು ಉಂಟಾಗುತ್ತೆ, ಅವ್ರು ಹೊರಟೋಗ್ತಾರೆ, ಪರವಾಗಿಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ, ಮುಂದಿನ ದಿನಗಳಲ್ಲಿ ಯಾವಾಗ ಶನಿ ಮೇಷರಾಶಿಯನ್ನ ಪ್ರವೇಶ ಮಾಡ್ತಾರೆ, ಹಾಗಾದ್ರೆ ಪಾಫ ಬಾಬಾಮ ಅಕ್ಷರ ಎಲ್ಲೆಲ್ಲ ವಿರಾಜಮಾನ ಅಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು, ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದಂಗೆ ಏಳುವಂತ ಸಾಧ್ಯತೆಗಳು, ತುಂಬಾನೇ ಒಳಜಗಳಗಳು ತುಂಬಾನೇ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಆನಂತರ ನಮ್ಮ ಭಾರತ ದೇಶದ ಕುಂಡಲಿಯನ್ನ ತೆಗೆದುಕೊಂಡಾಗ ಅದರಲ್ಲಿ ಈಗ ಆಲ್ರೆಡಿ ಕುಜ ದೇಶ ನಡೀತಾ ಉಂಟು. ಕುಜ ಬಂದು ಯಾರಿಗೆ ಸಪೋರ್ಟ್ ಮಾಡ್ತಾನೆ, ಕುಜ ಬಂದು ದಕ್ಷಿಣದ ಭಾಗಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಕುಜ ಇದ್ದಾನೆ, ಅದರಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ. ಓಕೆ, ನಕ್ಷತ್ರಾಧಿಪತಿ ರಾಹು ಈಗ ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾನೆ. ಆನಂತರ ಈ ಕುಜ ಶನಿಗೆ ಹೇಗೂ ಅಪೋಸಿಟ್, ಆತ ಶನಿಗೆ ಶತ್ರುವಾಗಿರ್ತಾನೆ ಕುಜ. ಅದರಿಂದಾಗಿ ಏನಾಗುತ್ತೆ, ಕುಜ ದಶೆ ನಡೆಯುವಾಗ ಪಶ್ಚಿಮ ಬಂಗಾಳದಲ್ಲಿ ದಂಗೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ, ಅದು ಮುಂದಿನ ವರ್ಷಕ್ಕೆ ಇರ್ತದೆ. ಸೊ ಇದನ್ನ ನೀವು ನೆನ್ಪಿಟ್ಕೊಂಡು ಅದನ್ನ ಚೆಕ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಹಾಗಾದ್ರೆ ಒಂದು ವಿಷಯ ಅಂತೂ ಗೊತ್ತಾಯ್ತು, ಈಗ ಯಾರು ಅಧಿಕಾರಕ್ಕೆ ಬರ್ತಾರಂತ. ಓಕೆ, ಈಗ ಗೊತ್ತಾಯ್ತು. ಈಗ ಕೊನೆಯದಾಗಿ ನಾನು ಪ್ರಕೃತಿ ಹತ್ರ ಕೇಳಿದಾಗ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವು ಉಂಟಾಗುತ್ತಾ ಅಥವಾ ನನಗೆ ಏನು ಸಂದೇಶ ಬಂದಿದೆ ಅದನ್ನ ನಿಮ್ಮ ಮುಂದೆ ಇಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಬಿಜೆಪಿಗೆ ಉಂಟಾಗುತ್ತಾ ಅಂತ ಕೇಳಿದಾಗ ನಮ್ಗೆ ಈ ಚಿತ್ರ ಬಂತು. ಇದು ನೋಡಿ, ಅಲ್ಲಿ ಒಂದು ಕೇಕ್ ಅನ್ನ ಇಟ್ಟಿದ್ದಾರೆ ಅಲ್ವಾ. ಈ ಕೇಕ್ ಬಂದು ಯಾವುದಕ್ಕೆ ಉಪಯೋಗ ಇದೆ, ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಕೇಕ್ ಅನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಯಾವುದೇ ಬರ್ತ್ಡೇ ಇರ್ಬೋದು, ಸೆಲೆಬ್ರೇಷನ್ ಅಲ್ಲಿ. ಹಾಗಾದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಯನ್ನ ಅಥವಾ ಸೆಲೆಬ್ರೇಷನ್ ಅನ್ನ ಮಾಡಿಯೇ ಮಾಡುತ್ತೆ ಅಂತ ಒಂದು ಸ್ಪಷ್ಟ ಇಂಡಿಕೇಶನ್ ಬಂದಿದೆ ಸರ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ತುಂಬಾನೇ ಫೇವರೇಬಲ್ ಆಗುತ್ತೆ. ನೀವು ಕೂಡ ಇದರ ಬಗ್ಗೆ ವಿಮರ್ಶೆ ಮಾಡಿ ನೋಡ್ಬೋದು, ಗೊತ್ತಾಗುತ್ತೆ ನಿಮ್ಗೆ ಪಕ್ಕ. ಓಕೆ, ಹಾಗಾದ್ರೆ ಈಗೇನ್ ಮಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಸರ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್. ಓಂ ಕ್ಲೀಂ ಕೃಷ್ಣಾಯ ನಮಃ. ಸಿರಿ ಆರಾಧ್ಯ ಆಸ್ಟ್ರೋ ಪ್ರೆಸೆನ್ಸ್ ಜಾತಕ ನೋಡಿ ಪ್ರೆಡಿಕ್ಷನ್ ಹೇಳೋದು ಕಷ್ಟ ಆಗ್ತಿದ್ಯಾ? ಪ್ರೆಡಿಕ್ಷನ್, ದಶಾಭುಕ್ತಿ, ಪಂಚಾಂಗ ರಹಸ್ಯ, ಬ್ಲಾಂಕ್ ಚಾರ್ಟ್ ಮತ್ತು ಸರಳ ಪರಿಹಾರಗಳ ಸಂಪೂರ್ಣ ಕಲಿಕೆ. ಜ್ಯೋತಿಷ್ಯ ಆಸಕ್ತರಿಗೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕಾ ಹಾಗೂ ಭಾವಾರ್ಥ ರತ್ನಾಕರ ಇವುಗಳ ಸಾರದಿಂದ ಭವಿಷ್ಯ ನುಡಿಯುವ ಕಲೆ. ಏಪ್ರಿಲ್ 27ರಿಂದ 46 ದಿನಗಳ ಆನ್ಲೈನ್ ಕ್ಲಾಸ್. ಝೂಮ್ನಲ್ಲಿ ಸಂಜೆ 8:30 ರಿಂದ 9:30 PM. ಬೇಸಿಕ್ ಟು ಅಡ್ವಾನ್ಸ್ ಲರ್ನಿಂಗ್. ಲಿಮಿಟೆಡ್ ಸೀಟ್ಸ್. ಈಗಲೇ ಕರೆ ಮಾಡಿ 9731263527 ಅಥವಾ 7619372561. ಇಂದೇ ನಿಮ್ಮ ಫ್ಯೂಚರ್ ಬದಲಿಸಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಧನ್ಯವಾದಗಳು.